ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತಮಿಳುನಾಡಿನ ಚೆನ್ನೈ ಪಟ್ಟಣಕ್ಕೆ ನಿಯರೆಸ್ಟ್ ಇರತಕ್ಕಂತಹ ಒಂದು ಪ್ರಸಿದ್ಧ ಬಾಲಮುರುಗನ್ ಟೆಂಪಲ್ನ ಬಗ್ಗೆ ನಿಮಗೆ ಮಾಹಿತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಇರುವುದೆಲ್ಲಪ್ಪ ಅಂದರೆ ಸಿರುವಪುರಿ ಅಥವಾ ಚೆನ್ನಂಪೇಡು ಎಂಬ ಒಂದು ಗ್ರಾಮದಲ್ಲಿ ಈ ದೇವಾಲಯ ಇದೆ. ಇದು ಬಾಲಮುರುಗನ್ ಟೆಂಪಲ್ ಆಗಿದ್ದು ಸುಮಾರು 500 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ದೇವಸ್ಥಾನ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವುದರಲ್ಲಿ ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ. ಮಕ್ಕಳಿಲ್ಲದವರಿಗೆ ಮಕ್ಕಳು ಆಗೋಂಥ ಒಂದು ಆಶೀರ್ವಾದವನ್ನು ದೇವರು ನೀಡ್ತಾನೆ. ಮತ್ತು ಈ ದೇವಸ್ಥಾನದಲ್ಲಿ ವಿವಾಹವಾಗದೇ ಇರತಕ್ಕಂತಹ ಯುವತಿಯರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಆದಷ್ಟು ಬೇಗ ವಿವಾಹ ಕಾರ್ಯಗಳಾಗುತ್ತೆ ಎಂಬ ಒಂದು ನಂಬಿಕೆಯೂ ಕೂಡ ಈ ದೇವಸ್ಥಾನದ ಭಕ್ತಾದಿಗಳಲ್ಲಿದೆ. ಮತ್ತು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರಿಗೆ ಯಾವುದೇ ರೀತಿ ವಿಘ್ನಗಳಾಗದೇ ಮನೆ ಕಟ್ಟಬೇಕು ಅನ್ನೋ ಇಚ್ಛೆನಿಟ್ಟು ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಅದು ಆಗುತ್ತೆ ಎಂಬ ನಂಬಿಕೆಯೂ ಕೂಡ ಈ ದೇವಸ್ಥಾನದಲ್ಲಿ ಇದೆ. ಬಾಲಮುರುಗನ್ ತುಂಬ ಶಕ್ತಿಶಾಲಿ ಮತ್ತು ಶಕ್ತಿಶಾಲಿ ದೇವರಲ್ಲಿ ಒಬ್ಬರಾಗಿದ್ದು, ಅವರು ಭಕ್ತರ ಈಡೇರಿಕೆಗಳನ್ನು ಈಡೇರಿಸ್ತಾ ಇದ್ದಾರೆ ಎಂದು ಜನರಲ್ಲಿ ಅಪಾರ ನಂಬಿಕೆ ಇದೆ. ಆದ್ದರಿಂದ ತುಂಬ ಕೇರಳ ಮತ್ತು ಆಂಧ್ರ ಮತ್ತು ಕರ್ನಾಟಕದಿಂದಲೂ ಹಲವಾರು ಭಕ್ತರು ಈ ಸ್ಥಳಕ್ಕೆ ಪ್ರತಿನಿತ್ಯ ಭೇಟಿ ನೀಡ್ತಾರೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ರಾಜಗೋಪುರ ಇದೆ. ರಾಜಗೋಪುರ 5 ಹಂತದ ಗೋಪುರವಾಗಿದ್ದು, ಈ ದೇವಸ್ಥಾನದ ಪ್ರಾಂಗಣವು ದೊಡ್ಡದಾಗಿದೆ. ಮತ್ತು ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ದೇವರ ಮೂಲ ವಿಗ್ರಹವನ್ನು ಹೊರತುಪಡಿಸಿ ಇತರ ಎಲ್ಲ ವಿಗ್ರಹಗಳನ್ನು ಪಚ್ಚೆಕಲ್ಲಿನಿಂದ ಮಾಡಲಾಗಿದೆ. ಅಲ್ಲಿರ್ತಕ್ಕಂತಹ ದೇವರ ಮುಂಭಾಗದಲ್ಲಿರ್ತಕ್ಕಂತಹ ನವಿಲು ಕೂಡ ಪಚ್ಚೆಕಲ್ಲಿನಿಂದ ಮಾಡಿರ್ತಕ್ಕಂಥದ್ದಾಗಿದೆ. ಮತ್ತು ಬಾಲಸುಬ್ರಹ್ಮಣ್ಯನ ವಿಗ್ರಹ ಸುಮಾರು 4.5 ಅಡಿ ಎತ್ತರದಲ್ಲಿದ್ದು, ಇದು ತುಂಬ ಆಕರ್ಷಣೀಯವಾದ ವಿಗ್ರಹವಾಗಿದೆ. ಮತ್ತು ಈ ದೇವಸ್ಥಾನದ ಮುಂಭಾಗದಲ್ಲೇ ಮುರುಘಾ ಮತ್ತು ಅವನ ಸಂಗಾತಿಯಾದಂತಹ ವಲ್ಲಿ ಅವರು ಕೈ ಹಿಡಿದು ನಿಂತಿರ್ತಕ್ಕಂತಹ ಮೂರ್ತಿಯನ್ನು ನಾವು ಕಾಣ್ಬೋದು. ಇದರ ವಿಶೇಷತೆ ಏನಪ್ಪ ಅಂದರೆ, ಪುಷ್ಯ ನಕ್ಷತ್ರದ ದಿನ ವಿವಾಹವಾಗದೇ ಇರತಕ್ಕಂಥ ಯುವತಿಯರು ಈ ದೇವಸ್ಥಾನಕ್ಕೆ ಬಂದು ಹರಕೆಯನ್ನು ಕಟ್ಟಿಕೊಂಡ್ರೆ, ಯಾರ ಮುಂದೆ, ಮುರುಘಾ ಮತ್ತು ಅವರ ಹೆಂಡತಿ ಅಂತ ವಲ್ಲಿಯ ಮುಂದೆ ಹರಕೆಯನ್ನು ಕಟ್ಟಿಕೊಂಡ್ರೆ ಖಂಡಿತವಾಗಿ ಆದಷ್ಟು ಬೇಗ ಮದುವೆ ಆಗುತ್ತೆ ಎಂಬ ನಂಬಿಕೆಯೂ ಕೂಡ ಇಲ್ಲಿಯ ಸ್ಥಳೀಯವಾಗಿ ಕೇಳಲ್ಪಡುತ್ತೆ. ಮತ್ತು ಇನ್ನೊಂದು ಐತಿಹ್ಯ ಏನಪ್ಪ ಅಂದರೆ, ಈ ದೇವಸ್ಥಾನದ ಹಿಸ್ಟ್ರಿನ ನಾವು ನೋಡ್ತಾ ಹೋದರೆ, ಮುರುಘಾ ಮಾಯರ್ ಎಂಬ ಒಬ್ಬ ಭಕ್ತೆ, ಮಹಾನ್ ಮುರುಘಾ ಭಕ್ತೆಯು ದೇವರ ಜ್ಞಾನದಲ್ಲಿ ತಣ್ಣೀರನಾಗಿರ್ತಾಳೆ ಯಾವಾಗ್ಲೂ ಕೂಡ. ಬಟ್ ಅವರ ಗಂಡ ಇರ್ತಾನಲ್ಲ, ಅವನು ಯಾವಾಗ್ಲೂ ಕೂಡ ಇವಳ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ಸೊ ಒಂದು ದಿನ ಏನಾಗುತ್ತೆ ಅಂದರೆ, ಈ ಮುರುಘಾ ಮಾಯರ್ ಒಂದು ಧ್ಯಾನದಲ್ಲಿ ತಣ್ಣೀರಾಗಿದ್ದಾಗ ಅವನ ಗಂಡ ನೋಡಿ ಏನು ಮಾಡ್ತಾನೆ ಅಂದರೆ, ಅವಳ ಕೈಯನ್ನು ಕತ್ತರಿಸ್ಬಿಡ್ತಾನೆ. ಆಗ ಮುರುಘಾ ಆಕೆಗೆ ಪ್ರತ್ಯಕ್ಷನಾಗಿ ಅವಳ ಕೈಯನ್ನು ಸರಿ ಮಾಡ್ದ ಮತ್ತು ಹೇಗಿತ್ತು ಅದೇ ರೀತಿ ಮಾಡ್ದ ಅನ್ನೋ ಪ್ರತೀತಿಯೂ ಕೂಡ ಇದೆ. ಮತ್ತು ಈ ಒಂದು ಸ್ಥಳ ತುಂಬ ಪುರಾಣ ಪ್ರಸಿದ್ಧವಾಗಿದ್ದು, ಇನ್ನೊಂದು ಕಥೆಗಳ ಪ್ರಕಾರ ಹೇಳೋದಾದರೆ, ಇಲ್ಲಿ ಏನಾಗಿದೆ ಅಂದರೆ, ಹಿಂದೆ ಶ್ರೀರಾಮ ಲಕ್ಷ್ಮಣರು ತನ್ನ ರಾಮನ ಮಕ್ಕಳಾದಂತಹ ಲವಕುಶರೊಂದಿಗೆ ಯುದ್ಧ ಮಾಡಿದಂತಹ ಸ್ಥಳ ಇದು ಎಂಬ ಒಂದು ಐತಿಹ್ಯವೂ ಕೂಡ ಇಲ್ಲಿದೆ. ಏನಪ್ಪ ಆಗುತ್ತೆ ಅಂದರೆ, ಈ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆದಮೇಲೆ ಹೆಂಡತಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಂಥ ಶ್ರೀರಾಮಚಂದ್ರ ಅವಳನ್ನು ದೂರ ಮಾಡ್ತಾನೆ. ಆ ದೂರ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಇಲ್ಲಿ ಬಂದು ನೆಲೆ ನಿಲ್ತಾಳೆ. ಸೊ ಇಲ್ಲಿ ಆ ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ. ಎಲ್ಲಿ ಅಂದರೆ, ಈ ಚಿನ್ನಂಪೇಡು ಅಥವಾ ಸಿರುವಪುರಿಯಲ್ಲಿ ಜನ್ಮ ನೀಡ್ತಾಳೆ. ಮತ್ತು ಇಲ್ಲೇ ಅವರು ದೊಡ್ಡವರಾಗ್ತಾರೆ. ಮಹಾರಾಜರಾದಂತಹ ಶ್ರೀರಾಮಚಂದ್ರ ಅಶ್ವಮೇಧ ಕುದುರೆಯನ್ನು ಇಡೀ ಎಲ್ಲ ಕಡೆನೂ ಅದನ್ನ ಕಳಿಸಿದಾಗ ಅದನ್ನು ಕಟ್ಟು ಹಾಕ್ತಂತಹ ಲವಕುಶರು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರೊಡನೆ ಯುದ್ಧ ಮಾಡಿದರು ಎಂಬ ನಂಬಿಕೆಯೂ ಯುದ್ಧ ಮಾಡಿದ್ದರು ಈ ಜಾಗದಲ್ಲಿ ಎಂಬ ಒಂದು ಐತಿಹ್ಯವೂ ಕೂಡ ಇದೆ. ಸೊ ಇಲ್ಲಿ ಚಿನ್ನಂಪೇಡು ಮೀನ್ಸ್ ಅದೊಂದು ಬತ್ತಳಿಕೆ, ಚಿನ್ನದ
ಪೇಡು ಮೀನ್ಸ್ ಬತ್ತಳಿಕೆ. ಸೊ ಅಂದ ಕಾರಣದಿಂದ ಈ ಸಿರವಪುರಿ ಅಥವಾ ಚಿನ್ನಂಪೇಡು ಅನ್ನೋ ಈ ಸ್ಥಳದ ಹೆಸರನ್ನು ಕರೀತಾರೆ. ಈ ದೇವಸ್ಥಾನವನ್ನು ಹೇಗೆ ತಲುಪುವುದು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಚೆನ್ನೈ ಸೆಂಟ್ರಲ್ನಿಂದ ಫಸ್ಟು ನಾವು ರೆಡ್ ಹಿಲ್ಸ್ಗೆ ಹೋಗಬೇಕಾಗುತ್ತೆ. ಬಸ್ ನಂಬರ್ 242 ಹತ್ತಿದ್ರೆ ನಾವು ರೆಡ್ ಹಿಲ್ಸನ್ನು ತಲುಪ್ಬೋದು. ನಂತರ ರೆಡ್ ಹಿಲ್ಸಿಂದ ಪೆರಿಯಪಾಳಯಂ ಎಂಬ ಸ್ಥಳಕ್ಕೆ ಹೋಗಂಥ ಬಸ್ಸನ್ನು ನಾವು ಹತ್ತಿದ್ರೆ ನಾವು ಪೆರಿಯಪಾಳಂಗಿಂತ ಮುಂಚೆ ಸಿರವಪುರಿ ಸ್ಟಾಪಲ್ಲಿ ಇಳ್ಕೊಂಡ್ರೆ ಈ ದೇವಸ್ಥಾನವನ್ನು ತಲುಪ್ಬೋದು. ದೇವಸ್ಥಾನದ ಮುಂಭಾಗದಲ್ಲೇ ಬಸ್ ಸ್ಟಾಪು ಇದೆ, ಬಸ್ಸು ನಿಲ್ಲುತ್ತೆ. ಬಸ್ ನಂಬರ್ 547 ಅಥವಾ 114D ಈ ಎರಡರಲ್ಲಿ ಯಾವುದರ ಒಂದು ಬಸ್ಸಲ್ಲಿ ನಾವು ರೆಡ್ ಹಿಲ್ಸಿಂದ ಹೋದರೆ ನಾವು ಸಿರವಪುರಿ ಬಾಲಮುರುಗನ್ ಟೆಂಪಲನ್ನು ತಲುಪ್ಬೋದು. ಮತ್ತು ದೇವಸ್ಥಾನದ ಟೈಮಿಂಗ್ಸ್ನ ನೋಡೋದಾದರೆ, ಮಂಗಳವಾರವನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 7ರಿಂದ 12 ಗಂಟೆವರೆಗೆ ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ದೇವಸ್ಥಾನ ತೆರೆದಿರುತ್ತೆ. ಮತ್ತು ಮಂಗಳವಾರ ವಿಶೇಷ ದಿನ ಆಗಿರೋದ್ರಿಂದ ಬೆಳಗಿನ ಜಾವ 4 ಗಂಟೆಗೆ ದೇವಸ್ಥಾನ ಓಪನ್ ಆದರೆ ರಾತ್ರಿ 8:30ವರೆಗೂ ಕೂಡ ದೇವಸ್ಥಾನ ತೆರೆದಿರುತ್ತೆ. ಮತ್ತು ಭಾನುವಾರದ ದಿನ ಬೆಳಗ್ಗೆ 6ರಿಂದ ರಾತ್ರಿ 8ರವರೆಗೆ ದೇವಸ್ಥಾನವು ತೆರೆದಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸಿರವಪುರಿ ಬಾಲಮುರುಗನ್ ಟೆಂಪಲ್ ಅಂತ ಗೂಗಲ್ ಸರ್ಚ್ ಹೋದರೆ ಅದು ಡೈರೆಕ್ಟಾಗಿ ಆ ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಧನ್ಯವಾದ.